ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ಗ್ರಾಮದಲ್ಲಿ ಇಂದು ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು. ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ನೇತೃತ್ವದಲ್ಲಿ ನಡೆಯುತ್ತಿರುವ ಉಚಿತ ಆರೋಗ್ಯ ಶಿಬಿರಗಳು ಇಂದು ದಿಬ್ಬೂರು, ಅಂಗರೇಕನಹಳ್ಳಿ ಮತ್ತು ಮಂಚನಬೆಲೆ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಜನರಿಗಾಗಿ ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ ನೂರಾರು ಮಂದಿ ಗ್ರಾಮೀಣ ಜನರು ಭಾಗವಹಿಸಿ ಆರೋಗ್ಯ ಪರೀಕ್ಷೆಗೆ ಒಳಪಡುವ ಜೊತೆಗೆ ಅಗತ್ಯ ಔಷಧಿಗಳನ್ನು ಪಡೆದರು. ಈ ವೇಳೆ ಮಾತನಾಡಿದ ಆಯೋಜಕ ಸಂದೀಪ್ ರೆಡ್ಡಿ, ಆರೋಗ್ಯವಂತ ಕ್ಷೇತ್ರವಾಗಿ ಚಿಕ್ಕಬಳ್ಳಾಪುರವನ್ನು ಮಾಡುವುದೇ ಗುರಿಯಾಗಿಸಿಕೊಂಡು ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮೀಣ ಜನರು ಈ ಶಿಬಿರಗಳಲ್ಲಿ ಭಾಗವಹಿಸುತ್ತಿರುವುದು ಆರೋಗ್ಯದ ಅಗತ್ಯತೆ ಬಗ್ಗೆ ಸೂಚಿಸುತ್ತದೆ. ಪ್ರತಿಯೊಬ್ಬರೂ ಭಾಗವಹಿಸಿ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಅವರು ಮನವಿ ಮಾಡಿದರು. ಏನು ಸತತವಾಗಿ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸ್ಕೊಂಡು ಬರ್ತಾ ಇದ್ದೀವಿ. ಈ ಆರೋಗ್ಯ ಶಿಬಿರಗಳ 5ನೇ ಒಂದು ವಾರವನ್ನು ಏನು ಸಕ್ಸಸ್ಫುಲ್ಲಾಗಿ ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ದಿಬ್ಬೂರು ಗ್ರಾಮ ಪಂಚಾಯಿತಿ, ಅಂಗರೇಕನಹಳ್ಳಿ ಗ್ರಾಮ ಪಂಚಾಯಿತಿ, ಮಂಚನಬೆಲೆ ಗ್ರಾಮ ಪಂಚಾಯಿತಿಯನ್ನು ಉದ್ದೇಶದಲ್ಲಿಟ್ಕೊಂಡು ಆ 3 ಗ್ರಾಮ ಪಂಚಾಯಿತಿಯ ಸುಮಾರು 40-50 ಹಳ್ಳಿಗಳ ಜನಗಳನ್ನು ಆರೋಗ್ಯ ಶಿಬಿರದ ಮೂಲಕ ತಲುಪುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಇಡೀ ನನ್ನ ತಂಡ ಇವತ್ತು ಮಾಡಿದೆ. ಅದಕ್ಕೆ ಜನಗಳು ಪೂರಕವಾಗಿ ಸ್ಪಂದಿಸಿ ಅತ್ಯದ್ಭುತವಾಗಿ ಇಲ್ಲಿ ಬಂದು ಚಿಕಿತ್ಸೆ ಪಡ್ಕೊಳ್ಳೋ ಅಂತಹ ಕೆಲಸವನ್ನು ಮಾಡ್ತಿರೋದು ನಿಜಕ್ಕೂ ಮನಸ್ಸಿಗೆ ತುಂಬ ತೃಪ್ತಿ ಕೊಟ್ಟಿದೆ. ಈ ಮುಖಾಂತರ ಚಿಕ್ಕಬಳ್ಳಾಪುರವನ್ನು ಆರೋಗ್ಯಯುತ ಸದೃಢ ಚಿಕ್ಕಬಳ್ಳಾಪುರವಾಗಿ ಮಾಡುವಂತಹ ಏನು ನಮ್ಮ ಹೆಜ್ಜೆಗಳಿದೆ, ಸಣ್ಣ ಸಣ್ಣ ಹೆಜ್ಜೆಗಳು, ಆ ಹೆಜ್ಜೆಗಳು ಇನ್ನಷ್ಟು ದೃಢವಾಗ್ತಾ ಇದೆ. ಪ್ರತಿಯೊಂದು ಮನಸ್ಸನ್ನು, ಪ್ರತಿಯೊಂದು ಮನೆಯನ್ನು ನಮ್ಮ ಸೇವೆಗಳ ಮುಖಾಂತರ ತಲುಪುವಂತಹ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದಕ್ಕೆ ಇಡೀ ನನ್ನ ತಂಡಕ್ಕೆ ಮತ್ತು ವಿಶೇಷವಾಗಿ ಈ 3 ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಬಿಜೆಪಿ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಯಾವುದೇ ಕೆಲಸವನ್ನು ಮಾಡುತ್ತಿದ್ದೇನೆ. ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಯಾರೇ ಕರೆಯಬೇಕಿಲ್ಲ. ಅವಕಾಶ ಸಿಕ್ಕಾಗ ನಾನು ಯಾವುದೇ ಹೋರಾಟದಲ್ಲಿ ಭಾಗವಹಿಸುತ್ತೇನೆ. ಪಕ್ಷದಲ್ಲಿ ಅಧಿಕಾರ ಬೇಡ ಎಂದು ಹಿರಿಯರು ನಿರ್ಧರಿಸಿದ್ದಾರೆ. ಆದರೂ ಅವಕಾಶ ಸಿಕ್ಕಾಗ ಸಚಿವ ನಾಗೇಂದ್ರ ವಿರುದ್ಧ ಹೋರಾಟ ಮಾಡಲಾಗುವುದು ಎಂದರು. ನಾಯಕ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. BJPಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇದ್ದೀನಿ. ಯಾರು ಕರೀಲಿ, ಯಾರು ಕರೆದಿರೋ ಹೋಗಲಿ, BJP ಪಕ್ಷದ ಕೆಲಸವನ್ನು ನನ್ನ ಮನೆ ಕೆಲಸ ಅಂತ ಅಂದ್ಕೊಂಡು ಮಾಡ್ತೀನಿ. ವೈಯಕ್ತಿಕ ಕೆಲಸಗಳ ಒತ್ತಡದಿಂದ ನಾನು ಆ ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗಿಲ್ಲ ಅಷ್ಟೇ. ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾದ್ರೆ, BJP ಪಕ್ಷ ಕೆಲಸ ಮಾಡಬೇಕಾದ್ರೆ ನನ್ನನ್ನು ಯಾರು ಕರಿಬೇಕು ಅಂತೇನಿಲ್ಲ. ಕರೀದಿರೋ ಹೋಗಲಿ, ನನಗೆ ಯಾವಾಗ ಅವಕಾಶ ಸಿಗುತ್ತೋ ಒಬ್ಬ ಸಾಮಾನ್ಯ ಕಾರ್ಯಕರ್ತನ, ನಾನೇನಾದರೂ ಆಫೀಸ್ ಬೇರೆಯವರಾಗಿದ್ದರೆ ಹೋಗಲೇಬೇಕಿತ್ತು, ಆ ಥರದ್ದೆಲ್ಲ ಒಂದಿರೋದು. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿರೋದ್ರಿಂದ ನಿನಗೆ ಸದ್ಯಕ್ಕೇನು ಯಾವುದು ಅಧಿಕಾರ ಬೇಡಪ್ಪ BJPನಲ್ಲಿ ಅಂತ ದೊಡ್ಡವರೆಲ್ಲ ಡಿಸೈಡ್ ಮಾಡಿರೋದ್ರಿಂದ ಒಂದಷ್ಟು ಈ ರೀತಿಯ ಜನಸೇವೆ ಮಾಡ್ಕೊಂಡು ಮುಂದುವರಿತಾ ಇದ್ದೀನಿ. ಯಾವಾಗ ಅವಕಾಶ ಸಿಗುತ್ತೋ ಆವಾಗ ನಾನೂ ಸಹ ಹೋಗಿ ನಾಗೇಂದ್ರರವರ ವಿರುದ್ಧ, ಕಾಂಗ್ರೆಸ್ ಪಕ್ಷದ ಈ ನಡೆಯ ವಿರುದ್ಧ ಹೋರಾಟವನ್ನು ಮಾಡ್ತೀನಿ. ಸಚಿವ ನಾಗೇಂದ್ರ ಅವರ ಬಗ್ಗೆ ವೈಯಕ್ತಿಕವಾಗಿ ಯಾವುದೇ ಅಸಮಾಧಾನವಿಲ್ಲ. ಪರಿಶಿಷ್ಟರಿಗೆ ಮೀಸಲಿಟ್ಟಿದ್ದ ಹಣ ದುರುಪಯೋಗ ಮಾಡಿಕೊಂಡಾಗ ಅವರು ಖ್ಯಾತಿ ಪಡೆದರು. ಶೋಷಿತ ವರ್ಗದ ಜನರ ಹಣವನ್ನು ದುರುಪಯೋಗ ಪಡಿಸಿಕೊಂಡ ಭ್ರಷ್ಟ ರಾಜಕಾರಣಿಯನ್ನು 140 ಶಾಸಕರಿರುವ ಕಾಂಗ್ರೆಸ್ ಪಕ್ಷ ಸಚಿವ ಸ್ಥಾನದಲ್ಲಿ ಕೂರಿಸಿರುವುದು ಸರಿಯಲ್ಲ. ಒಬ್ಬ ನಿಷ್ಕಳಂಕ ವ್ಯಕ್ತಿಯನ್ನು ಸಚಿವ ಮಾಡುವ ಶಕ್ತಿ ಕಾಂಗ್ರೆಸ್ಗೆ ಇಲ್ಲವೇ ಎಂದು ಪ್ರಶ್ನಿಸಿದ ಅವರು, ಭ್ರಷ್ಟರಿಂದ ಸರ್ಕಾರದ ಮೇಲೆ ಎಷ್ಟು ಒತ್ತಡವಿದೆ ಎಂಬುದು ಇದರಿಂದ ಅರ್ಥವಾಗಲಿದೆ ಎಂದರು. ನಾಗೇಂದ್ರ ಅವರಿಂದ ಕೂಡಲೇ ರಾಜೀನಾಮೆ ಪಡೆಯಬೇಕು. ಅವರು ನಿರಪರಾಧಿ ಎಂದಾದರೆ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಲಿ. ಇಂತಹ ರಾಜಕಾರಣಿಯನ್ನು ಸಚಿವ ಮಾಡಿರುವುದು ಯಾಕೆ ಎಂಬುದಕ್ಕೆ ಉತ್ತರ ಸಿಕ್ಕಿಲ್ಲ ಎಂದರು. ಇನ್ನು ತೆಲುಗು ನಟ ಪದ್ಮಭೂಷಣ ಮೆಗಾಸ್ಟಾರ್ ಚಿರಂಜೀವಿ ಅವರ ಜನ್ಮದಿನದಂದು ಇಂತಹ ಸಮಾಜ ಸೇವೆ ಮಾಡುವ ಅದೃಷ್ಟ ಸಿಕ್ಕಿರುವುದು ನಮ್ಮ ಭಾಗ್ಯ. ಬಾಲ್ಯದಿಂದಲೂ ಚಿರಂಜೀವಿ ಅವರನ್ನು ನೋಡಿ ಬೆಳೆದವರು ನಾವು. ಅಂತಹವರ ವ್ಯಕ್ತಿತ್ವ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಲಿಖಿತವಾಗಲಿದೆ. ಅವರಿಗೆ ಜನ್ಮದಿನದ ಶುಭಾಶಯಗಳು. ಅವರು 100 ಕಾಲ
ಆರೋಗ್ಯವಂತರಾಗಿರಬೇಕು, ಯುವಕರಿಗೆ ಆದರ್ಶಪ್ರಾಯರಾಗಿ ನಿಲ್ಲಬೇಕು ಎಂದು ಸಂದೀಪ್ ರೆಡ್ಡಿ ಆಶಿಸಿದರು. ಅಂತಹ ಮೇರು ನಟನ ಹುಟ್ಟಿದ ಹಬ್ಬದ ದಿವಸ ಇವತ್ತು ಕಾಕತಾಳೀಯನೋ ದೇವರ ಆಶೀರ್ವಾದನೋ ಅವರ ಒಂದು ಹುಟ್ಟಿದ ಹಬ್ಬದ ದಿವಸ ನಾವು ಸಹ ಜನಸೇವೆ ಅವರು ಮಾಡೋ ಅಷ್ಟರಲ್ಲಿ ಆ ಅಂಗುಷ್ಟದಷ್ಟು ಅಷ್ಟಾದರೂ ಮಾಡೋ ಅಷ್ಟು ನಮಗೆ ಅವಕಾಶ ಸಿಕ್ತಲ್ಲ, ಅದಕ್ಕೆ ದೇವರಿಗೆ ನಾವು ಕೃತಜ್ಞತೆಗಳನ್ನ ತಲ್ಲಿಸ್ತೀವಿ. ಚಿಕ್ಕ ಹುಡುಗನಾಗಿಂದನೂ ಸಹ ಚಿರಂಜೀವಿಯವರನ್ನು ನೋಡಿಕೊಂಡು ಬೆಳೆದಂತಹ ಜನ ನಾವೆಲ್ಲ. ಅವರ ಸ್ಟೈಲ್ ಮಾತ್ರ ಅಲ್ಲ, ಅವರ ಆ್ಯಕ್ಟಿಂಗ್ ಮಾತ್ರ ಅಲ್ಲ, ಜನಸೇವೆ ಕೂಡ ನಮಗೆ ಪ್ರೇರಣೆ. ಅಂತಹ ಆದರ್ಶ ವ್ಯಕ್ತಿಗಳು ಇತಿಹಾಸದ ಪುಟಗಳಲ್ಲಿ ಬಂಗಾರದ ಅಕ್ಷರಗಳಿಂದ ಬರೆಸ್ಕೊಳ್ಳೋ ಅಂತಹ ವ್ಯಕ್ತಿತ್ವಗಳು ನನ್ನ ಭಾರತದ ನನ್ನಂಥ ಎಷ್ಟೋ ಜನಗಳಿಗೆ ಆದರ್ಶಪ್ರಾಯ. ಚಿರಂಜೀವಿ ಅವರಿಗೆ ನಾನು ಈ ಮುಖಾಂತರ ಮತ್ತೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅವರಿಗೆ ಇನ್ನೂ ನೂರಾರು ಕಾಲ ಅವರು ಆರೋಗ್ಯವಾಗಿರಬೇಕು. ಅವರು ಇಡೀ ನಮ್ಮ ಭಾರತ ದೇಶವನ್ನು ಇದೇ ರೀತಿ ಪ್ರೇರಣೆ ಮಾಡ್ತಾ ಇರಬೇಕು. ಎಷ್ಟೋ ಜನ ನಮ್ಮಂಥ ಯುವಕರಿಗೆ ಅವರು ಆದರ್ಶಪ್ರಾಯರಾಗಿ ನಿಲ್ಲಬೇಕು ಅಂತ ಈ ಮುಖಾಂತರ ದೇವರಲ್ಲಿ ಸಹ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.